ಅಲ್ಲಿ ಒಂದು ಅಚ್ಚುಕಟ್ಟುತನ, ಶಿಸ್ತು ಮತ್ತು ವಿನೂತನವಾದಂಥ ಕಾರ್ಯಕ್ರಮಗಳನ್ನು, ಯಾರೋ ಮಾಡಿದ ಕಾರ್ಯಕ್ರಮಗಳನ್ನು ನಾವು ಮಾಡೋದಿಲ್ಲ, ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಈ ವಿನೂತನ ಕಾರ್ಯಕ್ರಮಗಳನ್ನು ಮಾಡುವಾಗ ಹಲವಾರು ಸವಾಲುಗಳಿರ್ತದೆ. ಯಾಕಂತ ಹೇಳಿದರೆ, ಎಲ್ಲೋ ಮಾಡಿದ ಕಾರ್ಯಕ್ರಮ ನಾವು ಮಾಡುವಾಗ ನಮಗೆ ಅಲ್ಲಿನ ವ್ಯವಸ್ಥೆಗಳನ್ನು ಕಾಪಿ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಆದರೆ ಹೊಸದಾಗಿ ನಾವೇ ಎಲ್ಲವನ್ನು ಮಾಡುವಾಗ ನಾವು ಝೀರೋದಿಂದ ಪ್ರಾರಂಭ ಮಾಡಬೇಕು. ಆ ಸವಾಲನ್ನು ಸ್ವೀಕಾರ ಮಾಡಿ ತುಂಬ ಜನರ ಸಹಕಾರ ಮತ್ತು ಪ್ರೋತ್ಸಾಹದಿಂದ ಮಾಡಿದ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಯಶಸ್ಸನ್ನು ಕಂಡಿದ್ದೇವೆ. ಅದಕ್ಕೆ ನಮ್ಮ ಕಾರ್ಯಕ್ರಮಗಳು ಎಷ್ಟಾಗ್ತದೆ ನಮ್ಮ ವರ್ಷದಲ್ಲಿ, ಆ ಎಲ್ಲ ಕಾರ್ಯಕ್ರಮಗಳಿಗೂ ಏನು ಪ್ರೇಕ್ಷಕರು ಬರ್ತಾರೆ ಅವರೇ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾಗಿದ್ದನ್ನು ನೀವು ಕಂಡಿದ್ದೀರಿ. ನಮಗೂ ಅದ್ರ ಬಗ್ಗೆ ಹೆಮ್ಮೆ ಇದೆ. 2026ರಲ್ಲಿ ಮತ್ತೊಮ್ಮೆ ಲಗೋರಿ ಕಳೆದ 2 ವರ್ಷದಿಂದ ಅತ್ಯಂತ ಯಶಸ್ವಿಯಾಗಿ ನಡೆದಂತಹ ಕಾರ್ಯಕ್ರಮ. ಈ ಬಾರಿ ಆಗಸ್ಟ್ 16ನೇ ತಾರೀಕು ಆದಿತ್ಯವಾರ ಕುಂದಾಪುರದ ಬೋರ್ಡ್ ಹೈಸ್ಕೂಲಿನ ವಠಾರದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದು ನಿಜಕ್ಕೂ ಈ ಕಾರ್ಯಕ್ರಮ ಹುಟ್ಟಿಕೊಂಡ ಸನ್ನಿವೇಶ ಏನು ಕೇಳಿದರೆ, ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಪರವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇತ್ತು ನಾವು. ಆದರೆ ಎಲ್ಲ ಕಡೆಯೂ ಈ ಕಾರ್ಯಕ್ರಮಗಳನ್ನು ಮಾಡುವಾಗ ನಾವು ಇದ್ರ ಬದಲಿಗೆ ಒಂದು ಗ್ರಾಮೀಣ ಕ್ರೀಡೆಯನ್ನು ಮಾಡುವ ಅಂತೇಳಿ ಹೇಳುವಂಥ ಯೋಚನೆ. ಆ ಕಾರಣಕ್ಕಾಗಿ ಒಂದಷ್ಟು ಹಳೆಯ ನಮ್ಮ ಬಾಲ್ಯದಲ್ಲಿ ಏನೆಲ್ಲ ಆಟಗಳನ್ನು ನಾವು ಆಡ್ತಾ ಇತ್ತು, ಅದು ಸ್ಪರ್ಧೆ ಅಲ್ಲದೆ ಇದ್ರೂ ಕೂಡ ಒಂದು ರೀತಿ ಮನಸ್ಸಿಗೆ ಮುದ ನೀಡುವಂತಹ, ಮನಸ್ಸಿಗೆ ವ್ಯಾಯಾಮ ಕೊಟ್ಟಂತಹ ಒಂದಷ್ಟು ಆಟಗಳಿತ್ತು. ಉದಾಹರಣೆಗೆ ಗೋಲಿ ಆಟ ಆಡುವಾಗ ನೀವು ಒಂದು 100 ಬಾರಿ ಒಂದು ಆಟದಲ್ಲಿ ಕೂತು ನಿಲ್ಬೇಕಾದಂಥ ಒಂದು ಆಟ. ಚಿನ್ನಿದಾಂಡ ಅಂತೇಳಿ ಹೇಳಿ, ಅದು ಹಾಗೆ ಕೂತ್ಕೊಳ್ಬೇಕು, ನಿಲ್ಬೇಕು, ಓಡಬೇಕು, ಅಳತೆ ಮಾಡಬೇಕು. ಇದೆಲ್ಲ ಯಾಕೆ ಕೇಳಿದರೆ, ಒಂದು ದೇಹಕ್ಕೆ ಒಂದು ಉಲ್ಲಾಸ ಸಿಗ್ತಾ ಇತ್ತು, ಮನಸ್ಸಿಗೆ ಉಲ್ಲಾಸ ಸಿಗ್ತಾ ಇತ್ತು, ದೇಹಕ್ಕೆ ಒಂದು ಎಕ್ಸಸೈಸ್ ಸಿಗ್ತಾ ಇತ್ತು. ಆ ಕಾರಣಕ್ಕಾಗಿ ಆ ಆಟಗಳೆಲ್ಲ ಆವಾಗ ಇದ್ದದ್ದು. ಮತ್ತು ಸೈಕಲ್ ಟೈರ್ ಓಡಿಸುವಂಥದ್ದು, ಕಿಲೋಮೀಟರ್ ಗಟ್ಟಲೆ ಸೈಕಲ್ ಟೈರ್ ನಾವೆಲ್ಲ ಇಲ್ಲಿ ಕೂತು ನಾವೆಲ್ಲ ಅದನ್ನು ಓಡಿಸಿದವ್ರಿ ನಮ್ಮ ಬಾಲ್ಯದಲ್ಲಿ. ಹಾಗಾಗಿ ಈ ಆಟಗಳು ಇವತ್ತಿನ ದಿವಸದಲ್ಲಿ ಕಣ್ಮರೆಯಾಗಿದೆ. ಯಾಕೆ ಕಣ್ಮರೆಯಾಗಿದೆ ಕೇಳಿದರೆ, ಮೊಬೈಲ್ನ ಒಂದು ಹಾವಳಿಯಿಂದ. ಅಪ್ಪ ಅಮ್ಮನಿಗೆ ಎಷ್ಟು ಗೀಳು ಮೊಬೈಲ್ ಮೇಲೆ ಇದೆಯೋ ಅದಕ್ಕಿಂತ 10 ಪಟ್ಟು ಹೆಚ್ಚು ಮಕ್ಕಳಿಗೆ ಆ ಗೀಳು ಅಂಟಿಕೊಂಡಿದೆ. ಈ ಕಾರಣಕ್ಕಾಗಿ ಮಕ್ಕಳು ಈ ಹಿಂದೆ ಆಟ ಇತ್ತ ಅನ್ನುವ ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ಇದೆ. ಸೈಕಲ್ ಟೈರ್ ಓಡಿಸ್ತಿದ್ರೆ ಅದು ಗಲೀಜಲ್ದ ಪಪ್ಪ, ಹಾಗೆಲ್ಲ ಮಾಡುತ್ತಾ ಅಂತೇಳಿ ಹೇಳುವಂಥದ್ದು ಮಟ್ಟದಲ್ಲಿ ನಮ್ಮ ಮಕ್ಕಳಿದ್ದಾರೆ ಇವತ್ತು. ಗೋಲಿ ಅದೇ ಅಂತ ಕೊಳಕಟ್ಟೆ ಆಟ, ಕೆಸರಾಗೆಲ್ಲ ಆಡೋದು, ಮಳೆಗೆಲ್ಲ ಕೆಸರು ಇರುತ್ತೆ, ಅದೆಲ್ಲ ಆ ರೀತಿ. ಅಂದರೆ ಮಕ್ಕಳಿಗೆ ಅದನ್ನು ಪರಿಚಯ ಮಾಡಿಸ್ಬೇಕು. ಮುಂದಿನ ತಲೆಮಾರಿಗೆ ನಮ್ಮ ಏನು ಸಂಪ್ರದಾಯಗಳಿದೆ, ನಮ್ಮ ಪರಂಪರೆ ಏನಿದೆ, ಅದನ್ನು ದಾಟಿಸ್ಬೇಕು ಅನ್ನುವ ಕಾರಣಕ್ಕಾಗಿ ಹುಟ್ಟಿಕೊಂಡದ್ದು ಈ ಲಗೋರಿ. ಇದು ಯಾವುದೇ ವಯೋಮಾನ ಅಂತೇಳಿ ಹೇಳಿಲ್ಲ. ಇಲ್ಲಿ 70 ವರ್ಷದವರು ಭಾಗವಹಿಸ್ಬೋದು, 18 ವರ್ಷದವರು ಭಾಗವಹಿಸ್ಬೋದು, ಸಣ್ಣ ಸಣ್ಣ ಮಕ್ಕಳು ಭಾಗವಹಿಸ್ಬೋದು. ಅಂತೇಳಿದರೆ ಪ್ರತಿಯೊಬ್ಬರಿಗೂ ಒಂದೇ ಸ್ಥಳದಲ್ಲಿ ಎಲ್ಲ ಆಟವನ್ನು ಆಡಿಸುವಂಥ ಒಂದು ಪ್ರಯತ್ನ. ಈಗ ಸೈಕಲ್ ಟೈರ್ ಓಡಿಸೋದು ಯಾರು? ಸಣ್ಣ ಸಣ್ಣ ಮಕ್ಕಳು. ಕಾಲೇಜ್ ಮಕ್ಕಳಿಗೆ ಗೋಣಿಚೀಲದೊಳಗೆ ಕಾಲು ಹಾಕಿ, ಅಥವಾ ಹೈಸ್ಕೂಲ್ ಮಕ್ಕಳಿಗೆ ಗೋಣಿಚೀಲದೊಳಗೆ ಕಾಲು ಹಾಕಿ ಓಡುವಂಥದ್ದು, ಕಣ್ಣಿಗೆ ಬಟ್ಟೆ ಕಟ್ಟಿ ಓಡುವಂಥದ್ದು. ಇದು ಸರ್ 70 ವರ್ಷ, ಫಸ್ಟ್ ವರ್ಷ ಸರ್ ಒಂದು 70 ವರ್ಷದ ಒಂದು ಹೆಂಗ್ಸ್ ಓಡಿ ಬಿದ್ದ ಕಡೆ ನಾವು ಅದಕ್ಕೊಂದು ಹಾಕ್ತೀವಿ ಇನ್ಸ್ಟ್ರಕ್ಷನ್, 70 ವರ್ಷ ಮೇಲಿನವರಿಗೆ ಅವಕಾಶ ಇಲ್ಲ ಅಂತ. ಒಂದು ಹೆಂಗ್ಸ್ 70 ವರ್ಷ 72 ವರ್ಷನೂ ಆಗಿತ್ತಂತವ್ರಿಗೆ. ಅವರು ಆ ಉತ್ಸಾಹ ಕಂಡು ಅವರು ಓಡಿ ಬಿದ್ದರು ಪಾಪ. ಕಡೆಗೆ ಅವ್ರ ಮನೆಯವರು ನಮ್ಗೆ ಬೈತ್ರಲ್ಲ, ಅದಕ್ಕೆ ನಾವು 70 ವರ್ಷ ಮೇಲ್ಪಟ್ಟವರಿಗೆ ಅಂತೇಳಿ ಹೇಳಿ, ಒಳಗಿನವರಿಗೆ ಅಂತೇಳಿ ಹೇಳಿ ಹಾಕಿದ್ವಿ. ಹೀಗೆ ಒಂದು ಭಾಷೆ ಮತ್ತು ಅದಕ್ಕೆ ಕನೆಕ್ಟ್ ಮಾಡಲಿಕ್ಕೆ ಈ ಒಂದು ಗ್ರಾಮ್ಯ ಕ್ರೀಡೆಗಳನ್ನು ಇಟ್ಟು ನಾವು ಈ ಲಗೋರಿ ಅಂತೇಳಿ ಹೇಳುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇತ್ತು. ಆರಂಭದಲ್ಲಿ ಪ್ರಥಮ ವರ್ಷ ಮಾಡುವಾಗ ಇದಕ್ಕೆಲ್ಲ ರೆಸ್ಪಾನ್ಸ್ ಕೊಡ್ತಾರೋ ಇಲ್ವೋ ಜನ ಅಂತೇಳಿ ಹೇಳುವಂಥ ಒಂದು ಅಪನಂಬಿಕೆ ಇತ್ತು. ಆದರೆ ಜನರ ರೆಸ್ಪಾನ್ಸ್ ನೋಡುವಾಗ ನಮಗೆ ಅನಿಸಿದ್ದೇನು ಕೇಳಿದರೆ, ಹಿಸ್ಟ್ರಿ ರಿಪೀಟ್ಸ್ ಅಂತೇಳಿ ಹೇಳಿ, ಹಿಸ್ಟ್ರಿ ವಿಲ್ ರಿಪೀಟ್ಸ್. ಯಾಕಂದರೆ ಹಳೆಯ ಕಾಲದಲ್ಲಿ ಏನಿತ್ತು ಅದೇ ಇವತ್ತು ಜನರಿಗೆ ಬೇಕಾಗಿದೆ. ಹಾಗಾಗಿ ಅದು ಎಲ್ಲೂ ಆಗದೇ ಇರುವಂಥ ಒಂದು ಕ್ರೀಡೆ ನಾವು ಮಾಡಿದ್ದೇವೆ. ಈ ಕ್ರೀಡೆಗೆ ನಮಗೆ ನಾನು ಯಾವತ್ತೂ ಹೇಳ್ತೇನೆ, ನಮ್ಮದು ಬ್ಯಾನರ್ ಮಾತ್ರ, ಕಲಾಕ್ಷೇತ್ರ ಕುಂದಾಪುರ ಅಂತೇಳಿ ಹೇಳುವಂಥದ್ದು ಬ್ಯಾನರ್ ಮಾತ್ರ. ಮತ್ತೆಲ್ಲ ಅದರ ಹಿಂದಿನ ಶ್ರಮ, ಅದರಲ್ಲಿ ಪ್ರಾಮಾಣಿಕತೆ, ಶ್ರದ್ಧೆ ಎಲ್ಲವನ್ನು ವಹಿಸಿದವರು ಯಾರು ಕೇಳಿದರೆ
ಮಾನ್ಯ ಸುಕುಮಾರ್ ಶೆಟ್ಟಿ ಅವರು, ಕುಸುಮಾಕರ್ ಶೆಟ್ಟಿ ಅವರು ಅವರ ತಂಡ, ಅವರ ಒಂದು ದೈಹಿಕ ಶಿಕ್ಷಕರ ತಂಡವನ್ನು ಇಟ್ಕೊಂಡು ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಎಲ್ಲಿವರೆಗೆ ಅಂತ ಹೇಳಿದರೆ ನಮ್ಮ ತಂಡದ ಸದಸ್ಯರೋ ಏನೋ ಅನ್ನುವಷ್ಟರ ಮಟ್ಟಿಗೆ, ಅನುಮಾನ ಬರುವಷ್ಟರ ಮಟ್ಟಿಗೆ ಅವರು ತನ್ನದು ಅಂತ ಹೇಳುವ ರೀತಿಯಲ್ಲಿ ಅವರು 2 ವರ್ಷ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಒಂದು 2-3 ಸುತ್ತಿನ ಸಭೆಗಳಾಗಿದೆ, ಎಲ್ಲ ಸಭೆಯಲ್ಲಿ ಅವರು ಭಾಗವಹಿಸಿದ್ದಾರೆ. ಸೊ ಎಲ್ಲ ಯಶಸ್ಸು ಅವರಿಗೆ ಸಲ್ಲುವಂಥದ್ದು. ಕುಸುಮಾಕರ್ ಶೆಟ್ಟರ ತಂಡವೇ ಜವಾಬ್ದಾರಿಯನ್ನು ಹೊತ್ತಿದೆ. ಎಲ್ಲ ತಯಾರಿಗಳು ಆಗಿದೆ ಅಂತೇಳಿ ಹೇಳಿ ನಾನು ಭಾವಿಸಿದ್ದೇನೆ. ಮತ್ತು ಈ ಬಾರಿ ವಿಶೇಷ ಏನು ಕೇಳಿದರೆ, ಒಂದು ಬೆಂಗಳೂರಿನ ಒಂದು ತಂಡ, ಈಸಿ ಇವೆಂಟ್ಸ್ ಅಂತೇಳಿ ಹೇಳುವಂಥ ಒಂದು ತಂಡ ಒಂದು ಇದಕ್ಕೆ ಆಧುನಿಕ ಟಚ್ಚನ್ನು ಕೊಟ್ಟಿದೆ. ಅಂದರೆ ಒಬ್ಬ ತನಗೇನೋ ಒಂದು ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಹೇಳಿದರೆ, ಅಥವಾ ಎಲ್ಲ ಕ್ರೀಡೆಯಲ್ಲಿಯೂ ಭಾಗವಹಿಸಬೇಕು ಅಂತ ಹೇಳಿದರೆ ಒಂದು ಆ್ಯಪ್ ಇದೆ, ಈಸಿ ಇವೆಂಟ್ಸ್. ಆ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ಅದೆಲ್ಲ ಅಲ್ಲಿ ನಮ್ಮ ನಿಯಮಗಳೇನಿದೆ ಪ್ಯಾಂಪ್ಲೆಟಲ್ಲಿ ಅದು ಓಪನ್ ಆಗ್ತದೆ. ಮತ್ತು ಅವನಿಗೆ ಯಾವ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಆ ಇದರಲ್ಲಿ ಹೋಗಿ ಅವನು ಅದನ್ನು ಓಪನ್ ಮಾಡಿದರೆ ಅದೆಲ್ಲವೂ ಕೂಡ ಅವನಿಗೆ ಭಾಗವಹಿಸಲಿಕ್ಕೆ ಅವಕಾಶ ಸಿಗ್ತದೆ. ಆ ಸೇಮ್ ಕಾಪಿ ಏನಿದೆ ಅದು ನಮಗೂ ಬರ್ತದೆ. ಅದರಲ್ಲಿ ಆಧಾರ್ ಕಾರ್ಡ್ ನಾವು ಕೇಳಿದ್ದೇವೆ. ಆಧಾರ್ ಕಾರ್ಡ್ ಕೇಳಿದ ಉದ್ದೇಶ ಏನು ಕೇಳಿದರೆ, ನಾವು ವಿಶೇಷವಾಗಿ ಇದು ಕುಂದಾಪುರ ಭಾಷಿಕರಿಗಾಗಿಯೇ ಮಾಡಿದಂಥ ಒಂದು ಕಾರ್ಯಕ್ರಮ. ಕುಂದಾಪುರ, ಬ್ರಹ್ಮಾವರ, ಹೆಬ್ರಿ, ಬೈಂದೂರು ತಾಲೂಕಿನ 4 ತಾಲೂಕಿನ ಅಲ್ಲಿ ಭಾಷೆ, ಕುಂದಾಪುರ ಭಾಷೆ ಹೆಚ್ಚು ಪ್ರಚಲಿತ ಇರುವಂಥದ್ದು. ಹಾಗಾಗಿ ಈ 4 ತಾಲೂಕನ್ನು ಕೇಂದ್ರವಾಗಿ ಇಟ್ಟುಕೊಂಡು ನಾವು ಅದನ್ನು ಮಾಡಿದ್ದೇವೆ. ಹಾಗಾಗಿ ಆಧಾರ್ ಕಾರ್ಡನ್ನು ಕೇಳಿದ್ದೇವೆ. ಆಧಾರ್ ಕಾರ್ಡನ್ನು ಕೂಡ ಅಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಅವರ ಫೋಟೋವನ್ನು ಅವರು ಅಪ್ಲೋಡ್ ಮಾಡ್ಬೋದು. ಇದೆಲ್ಲ ಆದ ನಂತರ ಅವರು ಫೋಟೋ, ಈಗ ನಮ್ಮ ಕ್ಯಾಮ್ರಾಮ್ಯಾನ್ ಇರ್ತಾರೆ, ಅವರ ಫೋಟೋ ಎಲ್ಲೆಲ್ಲ ಇರ್ತದೆ ಅಂದರೆ ಉದಾಹರಣೆಗೆ ಅವ್ರು ಬೆನ್ನು ಹಾಕಿ ನಿಂತದ್ದು, ಜಸ್ಟ್ ಅವ್ರದ್ದೊಂದು ಮುಖ ಕ್ಯಾಮ್ರಾಕ್ಕೆ ಸಿಕ್ಕಿದ್ರು ಸಾಕು, ಅವರ ಫೋಟೋ ಅಲ್ಲಿ ಬರ್ತದೆ. ನಾವು ಅವ್ರಿಗೆ ಫೋಟೋ ಕೇಳಬೇಕು. ಹೆಚ್ಚಾಗಿ ಕಾರ್ಯಕ್ರಮ ಆದ್ರೆ ನನ್ನೊಂದು ಫೋಟೋ ಇದ್ರೆ ಕೊಡಿ, మరి ನಾವಿಲ್ಲಿ ಕೂತ್ಕೊಂಡು ಒಂದು ದಿವಸ ಇಡೀ ಹುಡುಕ ಅವ್ನ ಫೋಟೋ ಎಲ್ಲಿತ್ತು ಅಂತೇಳಿ, ಅವ ಎಲ್ಲಿರ್ತಾ, ಎಷ್ಟೊತ್ತಿಗೆ ಇದ್ದ ನಮ್ಗೆ ಗೊತ್ತಿರೋದಿಲ್ಲ. ಸೊ ಈ ಆ್ಯಪಿಗೆ ಹೋದ್ರ ಕೂಡಲೇ ಆ ಗ್ಯಾಲರಿಯಲ್ಲಿ ಅವ ಇರುವಂಥ ಫೋಟೋ ಅದೇ ಸೆನ್ಸ್ ಮಾಡಿ ಅದು ಅವನಿಗೆ ಕೊಡ್ತದೆ. ಹಾಗಾಗಿ ಇದೊಂದು ವಿನೂತನವಾದಂಥ ಒಂದು ಟೆಕ್ನಾಲಜಿಯಲ್ಲಿ ತಾರೀಕಿನ ರಾತ್ರಿ 12 ಗಂಟೆವರೆಗೆ ಆನ್ಲೈನ್ನಲ್ಲಿ ಇದಕ್ಕೆ ಎಂಟ್ರಿ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೇವೆ. ಅಕಸ್ಮಾತ್ ಆನ್ಲೈನ್ನಲ್ಲಿ ಕೆಲವರಿಗೆ ಮಾಡಲಿಕ್ಕೆ ಅನಾನುಕೂಲತೆ ಇದೆ, ಅವರಿಗೆ ತೊಂದರೆ ಆಗ್ತದೆ, ಗೊತ್ತಾಗೋದಿಲ್ಲ ಅಂತೇಳಿ ಹೇಳಿ ಆದರೆ ಸ್ಪಾಟ್ ರಿಜಿಸ್ಟ್ರೇಷನಿಗೂ ಕೂಡ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ಅದು ಥ್ರೋಬಾಲ್ ಮತ್ತು ಹಗ್ಗ ಜಗ್ಗಾಟಕ್ಕೆ ಮಧ್ಯಾಹ್ನ 11 ಗಂಟೆ, ಅಂದರೆ ಆ ದಿವಸ ಆದಿತ್ಯವಾರ ದಿವಸ 11 ಗಂಟೆ ಒಳಗೆ ನಮಗೆ ನೋಂದಾಯಿಸ್ಕೊಳ್ಬೇಕು. ಅವರು ಉಳಿದ ಕ್ರೀಡೆಗಳಿಗೆ 9:30 ಅವರು ಬಂದು ನೋಂದಾಯಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಈಗಾಗಲೇ ಪ್ಯಾಂಪ್ಲೆಟ್ನಲ್ಲಿ ಹಾಕಿದ್ದೇವೆ ಮತ್ತು ನಮ್ಮ ಆ್ಯಪ್ನಲ್ಲಿ ಕೂಡ ಕೊಟ್ಟಿದ್ದೇವೆ. ಏನೆಲ್ಲ ಕ್ರೀಡೆಗಳಿದೆ ಅಂತೇಳಿ ಹೇಳುವಂಥದ್ದು ನಿಮಗೆ ಆ ಪ್ಯಾಂಪ್ಲೆಟ್ನಲ್ಲಿ ಕೊಟ್ಟಿದ್ದೇವೆ. ಇದಲ್ಲದೆ ಇನ್ನೊಂದು ವಿಚಾರ ಏನಂತೇಳಿ ಹೇಳಿದರೆ, ಈಗ ನಾನು ಆಗಲೇ ಹೇಳಿದೆ, ಹಳೆಯ ಕ್ರೀಡೆಗಳನ್ನು ನೆನಪಿಸುವಂಥದ್ದು, ಅದನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಸೈಕಲ್ ಟೈರ್ ಇದು ಓಡಿಸಿ ಸ್ಪರ್ಧೆ ಹುಡುಕಾತಿಲ್ಲ ಎಲ್ಲೂ. ಅಟ್ಲೀಸ್ಟ್ ನಮ್ಮ ಸಂಸ್ಕೃತಿ ಹೀಗಿತ್ತೆ ಅನ್ನೋದನ್ನು ನೆನಪಿಸಲಿಕ್ಕೆ ನಾವು ಒಂದು ಪ್ರಯತ್ನವನ್ನು ಪಟ್ಟಿರುವಂಥದ್ದು. ಉದಾಹರಣೆಗೆ ಈಗ ಇನಿದನಿ ಅಂತೇಳಿ ಹೇಳುವ ಕಾರ್ಯಕ್ರಮ ಮಾಡಿದ ಮೇಲೆ ನನಗೆ ಗೊತ್ತಿದ್ದ ಮಟ್ಟಿಗೆ ಕುಂದಾಪುರದಲ್ಲಿ ಹಳೆಯ ಗೀತೆಗಳನ್ನು ಕೇಳುವಂಥ ಒಂದು ದೊಡ್ಡ ಸಂಖ್ಯೆಯ ಕೇಳುಗರು, ಶ್ರೋತೃಗಳು ಹುಟ್ಕೊಂಡಿದ್ದಾರೆ. ಅದು ದೊಡ್ಡ ಸಂಖ್ಯೆಯಲ್ಲಿ. ಅದನ್ನು ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತೂ ಹಳೆಯ ಗೀತೆಗಳೇ ನಮಗೆ ಇಷ್ಟ ಅಂತೇಳಿ ಹೇಳುವಂಥ ಅದು ಕಾರಣ ಇನಿದನಿ. ಆ ರೀತಿ ಒಂದು ಸಮಾಜದಲ್ಲಿ ಪರಿವರ್ತನೆ ಮಾಡಲಿಕ್ಕೆ, ಒಳ್ಳೆಯ ಸಕಾರಣವನ್ನು ಇಟ್ಕೊಂಡು ಪರಿವರ್ತನೆ ಮಾಡಲಿಕ್ಕೆ ಕಲಾಕ್ಷೇತ್ರ ನಿರಂತರ ಪ್ರಯತ್ನ ಮಾಡ್ತದೆ. ಆ ಪ್ರಯತ್ನದಲ್ಲಿ ಇನಿದನಿ ನಮಗೆ ಬಹಳ ಒಳ್ಳೆಯ ಉದಾಹರಣೆ ಮತ್ತು ದೃಷ್ಟಾಂತ. ಅದನ್ನು ನಾವು ಮಾಡಿದ್ದೇವೆ. ಅದೇ ರೀತಿ ನಮ್ಮ ಈ ಎಲ್ಲ ಸಂಪ್ರದಾಯಗಳು, ಪರಂಪರೆಗಳು, ಜಾತಿ ಧರ್ಮ ಭೇದ ಇವೆಲ್ಲವನ್ನು ಬದಿಗೊತ್ತಿ ಸ್ವಸ್ಥ ಸಮಾಜ ನಿರ್ಮಾಣವನ್ನು ಮಾಡಲಿಕ್ಕೆ ಕಲಾಕ್ಷೇತ್ರ ಕೆಲಸ ಮಾಡ್ತಾ ಇದೆ, ಮುಂದೆಯೂ ಮಾಡ್ತದೆ. ಈ ಕಾರ್ಯಕ್ರಮದ ನಂತರ ಈಗ ಒಂದು ಇನ್ವಿಟೇಷನ್, ನಮ್ಮ ಆಹ್ವಾನ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಇದೆ. ಮತ್ತು ಇದಕ್ಕಾಗಿ ಲಗೋರಿಗಾಗಿ ಒಂದು ಥೀಮ್ ಸಾಂಗ್, ಅಂದರೆ ಒಂದು ಟೈಟಲ್ ಸಾಂಗನ್ನು ನಾವು ಮಾಡಿದ್ದೇವೆ. ಅದನ್ನು ಈಗ ಇಲ್ಲಿ ನಾವು ಪ್ಲೇ ಮಾಡ್ತೇವೆ. ಮೊದಲಿಗೆ ಇದು ಮಾಡೋ ಇನ್ವಿಟೇಷನ್ 9 ಗಂಟೆಗೆ ಬೆಳಿಗ್ಗೆ. ಸರ್ ಅದು ನೀವು ಹೇಳಿ. ಭಾನುವಾರ 14ನೇ ತಾರೀಕಿನ ದಿನ 9 ಗಂಟೆಗೆ ನಾವು ಇವೆಂಟ್ಗಳನ್ನು ಪ್ರಾರಂಭ ಮಾಡ್ತೇವೆ. ಉದ್ಘಾಟನೆ ಮಧ್ಯೆ ಇರ್ತದೆ. ಅದು ಸಾಧಾರಣ 10:30ರಿಂದ 11 ಗಂಟೆಗೆ ಉದ್ಘಾಟನಾ ಸಮಾರಂಭ ಇರ್ಬೋದು. ಅದರ ಮೊದಲೇ ನಾವು ಇವೆಂಟ್ಗಳನ್ನು ಪ್ರಾರಂಭಿಸ್ತೇವೆ. ಇವೆಂಟ್ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ,
12 ವರ್ಷದ ಒಳಗಿನ ಮಕ್ಕಳಿಗೆ ಇರ್ತದೆ ಮತ್ತು ಬಾಲಕಿಯರಿಗೆ ಸಪ್ರೇಟ್ ಆಗಿರ್ತದೆ. 12 ವರ್ಷದ ಒಳಗಿನ ಮಕ್ಕಳಿಗೆ ಗುರಿ ಇಟ್ಟು ಹೊಡೆಯುವುದು, ಚಕ್ರ ಎಯ್ಯುವ, ಗೋಣಿಚೀಲ ಓಟ, ಸೈಕಲ್ ಟೈರ್ ಓಟ ಮತ್ತು ನಿಮ್ಮ ಕಾಲ್ಗುಣ ಅಂತ. ಮತ್ತು 17 ವರ್ಷದ ಒಳಗಿನ ಮಕ್ಕಳಿಗೆ ಉಪ್ಪು ಮುಡಿ, ಗೋಣಿಚೀಲ ಓಟ, ಗೂಟ ಸುತ್ತಿ ಓಟ, ಸೈಕಲ್ ಟೈರ್ ಓಟ, ಕಂಬಳ. ಹಾಗೆ 17 ವರ್ಷದ ಮೇಲ್ಪಟ್ಟ ಎಲ್ರಿಗೂ ಅದು ಮುಕ್ತವಾದ ಅವಕಾಶ ಇರ್ತದೆ. ಗೋಣಿಚೀಲದ ಓಟ, ಕಂಬಳ, ಸೈಕಲ್ ಟೈರ್ ಓಟ, ಗೂಟ ಸುತ್ತಿ ಓಟ, ಉಪ್ಪು ಮುಡಿ ಓಟ, ಕಣ್ಣು ಮುಚ್ಚಿ ಮಡಿಕೆ ಹೊಡೆಯುವ ಸ್ಪರ್ಧೆ ಸಹ ಇದೆ. ಅದು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಪ್ರೇಟ್ ಆಗಿ ನಡೀತಾ ಇದೆ. ಅದರ ಜೊತೆ ಗುಂಪು ಆಟಗಳು ಇದೆ. ಪುರುಷರಿಗೆ ಲಗೋರಿ ಇದೆ, ಚೆಂಡಾನ್ ಚೆಂಡ್ ಇದೆ, ಹಗ್ಗ ಜಿಗ್ಗಾಟ ಇದೆ. ಮಹಿಳೆಯರಿಗೆ ಬೆಂಚ್ ಚೆಂಡ್ ಇದೆ, ಡೊಂಕಾಲ್ ಇದೆ, ಥ್ರೋಬಾಲ್ ಇದೆ, ಹಾಗೆ ಹಗ್ಗ ಜಿಗ್ಗಾಟ ಇದೆ. ಈ ಎಲ್ಲ ಸ್ಪರ್ಧೆಗಳು ಈಗಾಗಲೇ ಅಧ್ಯಕ್ಷರು ಹೇಳಿದ ಹಾಗೆ ಆನ್ಲೈನಲ್ಲಿ ನೋಂದಣಿಯನ್ನು ಮಾಡ್ಕೊಳ್ಬಹುದು. ಒಂದು ವೇಳೆ ಕೆಲವರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಇರುವವರಿಗೆ ಆನ್ಲೈನಲ್ಲಿ ನೋಂದಣಿ ಮಾಡ್ಕೊಳ್ಳಿಕ್ಕೆ ಆಗದೇ ಇದ್ದರೆ ಬೆಳಿಗ್ಗೆ 9 ಗಂಟೆ ಒಳಗೆ ಇಲ್ಲಿ ಸಹ ನಾವು ನೋಂದಣಿ ಕೌಂಟರ್ನ ಇಡ್ತೇವೆ, ಅಲ್ಲಿ ನೋಂದಣಿ ಮಾಡ್ಕೊಳ್ಬಹುದು. ಮತ್ತು ಎಲ್ಲ ವೈಯಕ್ತಿಕ ವಿಭಾಗದಲ್ಲಿ ಸ್ಪಾಟ್ ಎಂಟ್ರಿ ಸಹ ನಾವು ತಗೊಳ್ತೇವೆ. ನೋಂದಣಿ ಆಗದೇ ಇದ್ರೂ ಸಹ ಅಲ್ಲಿ ಇವೆಂಟ್ ಆಗುವಾಗ ಬಂದು ಹೆಸರು ಕೊಟ್ಟರು ಸಹ ನಾವು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವ ಸಾಧಾರಣ ಒಂದು 4 ತಾಲೂಕು, ಬೈಂದೂರು, ಕುಂದಾಪುರ, ಬ್ರಹ್ಮಾವರ, ಹೆಬ್ರಿ, 4 ತಾಲೂಕಿನಲ್ಲಿರುವ ಎಲ್ಲ ಕುಂದಾಪುರ ಭಾಷಿಗರಿಗೆ ಮಾಡುವಂತಹದ್ದು. ಕುಂದಾಪುರ ಭಾಷೆಯನ್ನು ಉಳಿಸಿ ಬೆಳೆಸಬೇಕು ಎನ್ನುವ ಉದ್ದೇಶದಿಂದ ಕಲಾ ಟ್ರಸ್ಟ್ ಕುಂದಾಪುರದವರು, ಕಲಾಕ್ಷೇತ್ರ ಕುಂದಾಪುರದವರು ಈ 1-2 ವರ್ಷ ಬಹಳ ಒಳ್ಳೆ ರೀತಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈ ವರ್ಷ ಎಲ್ಲ ತಯಾರಿಯನ್ನು ನಾವು ಮಾಡ್ಕೊಂಡಿದ್ದೇವೆ. ಬೆಳಿಗ್ಗೆ 9 ಗಂಟೆಗೆ ಇವೆಂಟನ್ನು ಪ್ರಾರಂಭ ಮಾಡ್ತೇವೆ. 10-10:30 ಟೈಮಿಗೆ ಒಂದು ಉದ್ಘಾಟನಾ ಸಮಾರಂಭ ಇರ್ತದೆ. ಮತ್ತು ನೋಂದಣಿಯನ್ನು ಕೌಂಟರ್ ಅಲ್ಲೇ ಇರ್ತದೆ. ಮತ್ತು ಎಲ್ಲ ವ್ಯವಸ್ಥೆಯನ್ನು, ತೀರ್ಪುಗಾರರ ವ್ಯವಸ್ಥೆಯನ್ನು, ದಾಖಲಾತಿ ವ್ಯವಸ್ಥೆಯನ್ನು, ಸಂಪೂರ್ಣ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೇವೆ. ಅದರಿಂದ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಆಗಿದೆ. ಒಂದೇ ಒಂದು ಇದು 4 ತಾಲೂಕಿನಲ್ಲಿ ಕನ್ನಡ, ಕುಂದಾಪುರ ಕನ್ನಡ ಮಾತಾಡೋರಿಗೆ ಮಾತ್ರ. ಅವರು ಎಲ್ಲೇ ಇರಲಿ, ಬಾಂಬೆಲಿ ಇದ್ರೂ ಸಹ ಇಲ್ಲಿ ಬಂದು ಭಾಗವಹಿಸ್ಬೋದು. ಇಲ್ಲ ನಮ್ದು ಆಧಾರ್ ಕಾರ್ಡ್ ನನ್ನ ಬಾಂಬೆಲಿದೆ ಅಥವಾ ಬೆಂಗಳೂರಲ್ಲಿದೆ, ಮಂಗಳೂರಲ್ಲಿದೆ ಅಂತ ಹೇಳಿದರೆ ತೊಂದರೆ ಇಲ್ಲ. ಇಲ್ಲಿ ಕುಂದಾಪುರದವರು ಅಂತ ನಮಗೆ ಗೊತ್ತಾದರೆ ಅವರಿಗೆ ಆಡಲಿಕ್ಕೆ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಕುಂದಾಪುರದ ಮಕ್ಕಳಿಗೋಸ್ಕರ ಮಾಡುವಂಥ ಒಂದು ಕ್ರೀಡಾಕೂಟ ಅತಿ ಗ್ರಾಮೀಣ ಪ್ರದೇಶ. ಇವತ್ತಿನ ವಯಸ್ಕರು ಹಿಂದೆ ಅವರು ಮಕ್ಕಳಾಗಿರುವಾಗ ಆಡಿದ ಆಟಗಳು ಇವೆಲ್ಲ ಇವತ್ತು ಎಲ್ಲಿಯೂ ಸಹ ನಡೆಯುವುದಿಲ್ಲ. ಒಂದು 2 ವರ್ಷ ನಮ್ಮ ಕಲಾಕ್ಷೇತ್ರ ಕುಂದಾಪುರದವರು ಲಗೋರಿ ಮಾಡಿದ ನಂತರ ಶಾಲೆಯಲ್ಲಿಯೂ ಸಹ ಈ ಆಟಗಳನ್ನು ಹೆಚ್ಚಿನ PT ಮಾಸ್ಟರ್ ಆಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಮನೋರಂಜನೆ ಸಿಗ್ತದೆ, ಮಕ್ಕಳಿಗೆ ಖುಷಿ ಆಗ್ತದೆ. ನಮ್ಮದು ಅಂತಾರಾಷ್ಟ್ರೀಯ ಗೇಮ್ಗಳಲ್ಲಿ ಖುಷಿ ಆಗಿರುವುದಿಲ್ಲ, ಇದು ಅತ್ಯಂತ ಖುಷಿ ಕೊಡುವ ಮಕ್ಕಳಿಗೆ ಆಟಗಳು. ಆದ್ದರಿಂದ ಒಂದು ಒಳ್ಳೆಯ ಆಟ. ಇಲ್ಲಿ ಕುಂದಾಪುರ ಭಾಷೆ ಮಾತಾಡುವವರು ಎಲ್ಲೇ ಇರಲಿ, ಅವರು ಇಲ್ಲಿ ಬಂದು ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಆದರೆ ಅವರು ಕುಂದಾಪುರ ಕನ್ನಡ ಮಾತಾಡುವವರು ಅನ್ನುವುದು ನಮ್ಗೆ ದಾಖಲೆಗಳು ಬೇಕಾಗ್ತದೆ. ಹಾಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೇವೆ. ಬೆಳಿಗ್ಗೆ ಉಪಹಾರದ ವ್ಯವಸ್ಥೆ ಇದೆ, ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ, ಮತ್ತು ಎಲ್ಲ ನೀರಿನ ವ್ಯವಸ್ಥೆ ಇದೆ. ಸಂಪೂರ್ಣ ವ್ಯವಸ್ಥೆ ಕಳೆದ 2 ವರ್ಷ ಭಾಳ ಚೆನ್ನಾಗಿ ಮಾಡಿದ್ದೇವೆ. ಫಸ್ಟ್ ವರ್ಷ ಗಂಜಿ ಮಾಡಿದ್ದು ಸಾಕಾಗಲಿಲ್ಲ, ಅಷ್ಟು ಜನ ಸೇರ್ತಾರೆ ಅನ್ನುವ ನಿರೀಕ್ಷೆ ಇರಲಿಲ್ಲ. ಆ ನಿರೀಕ್ಷೆ ಮೀರಿ ಜನ ಬಂದಿದ್ರು. ಕಳೆದ ವರ್ಷ ವಿಪರೀತ ಮಳೆ ಇತ್ತು, ನೆರೆ ಇತ್ತು. ಆದರೂ ಸಹ ಒಬ್ಬರು ಸಹ ಮಳೆ ಇತ್ತು ನಾನು ಆಡುವುದಿಲ್ಲ ಅಂತ ಹೇಳಲಿಲ್ಲ. ಯಾರು ಹೆಸರು ಕೊಡದೇ ಇದ್ದರೂ ಸಹ ಬಂದು ಸ್ಪಾಟ್ ಎಂಟ್ರಿ ಮಾಡಿ ಆ ಮಳೆಯಲ್ಲೇ ಭಾಗವಹಿಸಿದ್ದಾರೆ. ಅದು ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲರೂ ಸಹ ಭಾಗವಹಿಸಿ ಬಹಳ ಖುಷಿ ಪಟ್ಟಿದ್ದಾರೆ. ನಮಗೆ ಮಳೆ ಬಂತು, ಸೊ ಇದು ಫೇಲ್ ಆಗುತ್ತೇನೋ ಅನ್ನೋ ಒಂದು ಭಯ ಇತ್ತು. ಆದರೆ ಇಲ್ಲಿ ಬಂದಂಥ ಕುಂದಾಪುರ ಭಾಷೆ ಮಾಡುವವರು ನಮ್ಮವರೆಲ್ಲ ಬಹಳ ಚೆನ್ನಾಗಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಬಹಳ ಚಂದ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ, ಯಶಸ್ವಿಗೊಳಿಸಿದ್ದಾರೆ. ಈ ವರ್ಷವೂ ಸಹ ಒಳ್ಳೆಯ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಮತ್ತು ಹಗ್ಗ ಜಗ್ಗಾಟ ಮತ್ತು ಥ್ರೋಬಾಲಿಗೆ ಕ್ಯಾಶ್ ಪ್ರೈಸ್ ಸಹ ಇದೆ, ಮೆಡಲ್ ಇದೆ, ಸರ್ಟಿಫಿಕೇಟ್ ಇದೆ. ಅದ್ರ ಜೊತೆ ಕ್ಯಾಶ್ ಪ್ರೈಸ್ ಅನ್ನು ಸಹ ನಾವು ನೀಡ್ತಾ ಇದ್ದೇವೆ. ಯಾವುದಕ್ಕೂ ಎಂಟ್ರಿ ಫೀಸ್ ಇಲ್ಲ. ಫ್ಲೋಟಿಂಗ್ ಪಾಪ್ಯುಲೇಷನ್ ನಿಮ್ಗೆ ಒಂದು 5,000 ಕ್ರಾಸ್ ಆಗ್ತದೆ. ಬಟ್ ಅಟ್ ಎ ಟೈಮ್ ಅಲ್ಲಿ ಇರೋರು 1,000 ಖಂಡಿತ ಇರ್ತಾರೆ. ಒಂದು ಗ್ರೌಂಡ್ ಅಲ್ಲಿ 1,000 ಖಂಡಿತವಾಗಿ ಇರ್ತಾರೆ. ಲಾಸ್ಟ್ ಇಯರ್ ಎಷ್ಟಿದ್ರು ಸರ್ ಇವರು? ಲಾಸ್ಟ್ ಇಯರ್ ಒಂದು 800 ಜನ ಊಟವೇ ಮಾಡಿ. ನೀವು ಲೆಕ್ಕ ಹಾಕಿ, ಆದಿತ್ಯವಾರ ದಿವಸ 800 ಜನ ಅಲ್ಲಿ ಊಟ ಮಾಡಿ, ಉಳಿದವ್ರ ಮನೆಗೆ ರೀಚ್ ಬನ್ನಿ. ನೋಡಿ
Hoy ಕೇಂದಿತ್ತ ಚೂರಿಲ್ ಕೇಳಿ ಹೋಯ್ ಇದು ನನ್ನ ಗೋರಿ ಇದು ನನ್ನ ಗೋರಿ ಕುಂದಾಪುರ ದಾಟದೈಸಿರಿ ಕುಂದಾಪುರ ದಾಟದೈಸಿರಿ ಲಗೋರಿ 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 ಬನ್ನಿ ಮತ್ತೆ ಮಕ್ಕಳಾಪ ಮಕ್ಕಳ ಒಟ್ಟಿಗಾಡು ಕೋಪ ಮೈಲಿಗ್ ಬರ್ಲಿ ನಮ್ಮ ಬಾಲ್ಯ ಮತ್ತೆ ಹೋಯ್ಲಿ ನಮ್ಮ ಪ್ರಾಯ ಬೆಂಚಂಡಿನ ಉರಿ ತಪ್ಪಿರ್ಲಿ ನೀವಿಟ್ ಗುರಿ ಇಲ್ಲಿನ ಕಂಬದಂಗೆ ನೀವೇ ಹೋಡಿ ಗೂಟ ಸುತ್ತಿ ಓಡಿ ಬಾರಿ ಬಾರಿ ಇದು ನನ್ನ ಗೋರಿ ಇದು ನನ್ನ ಗೋರಿ ಲಗೋರಿ 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 ಡೊಂಕಾಲು ತ್ರೋಬೋಲು ಹತ್ರ ಚಕ್ಕಟ ಸೋಲಿಲ್ಲ ಕಲಿಸುತ್ತೆ ಬದುಕಿನ ಪಾಠ ಹೊಕ್ಕನ್ ಓಡಿ ಉಪ್ಪಿನ ಮುಡಿ ಗಂಜಿ ಉಂಟೆ ಉಪ್ಪಿನ ಹೊಡಿ ಆಡಿ ಓಡಿ ಏನ್ ಬೇಕಾರ್ ಮಾಡಿ ಆರೆ ಹಂಬಕ್ ಮಾಡುಕಿಲ್ಲ ಕಾಣಿ ಇದು ನನ್ನ ಗೋರಿ ಇದು ನನ್ನ ಗೋರಿ ಲಗೋರಿ 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 ಹಸಿರಾಗಿ ನಾವು ಬಿತ್ತಿದ ಈ ಲಗೋರಿನೆಲ್ಲ ಕುಂದಾಪುರ ಕನ್ನಡ ಇದು ಭಾಷೆಯಲ್ಲೇ ಬರೆದೆ ಇದು ಭಾಷೆಯಲ್ಲೇ ಬರೆದೆ ಮಳಿ ಬಂದ್ರು ಬಾರ್ತಿದ್ರು ಪಾಟು ನಿಲ್ಲುವುದಿಲ್ಲ ಹೊಯ್ ನೀವಂತೂ ಬರ್ಕೆ ಲಗೋರಿ ಆಡ್ಕೆ ನೀವಂತೂ ಬರ್ಕೆ ಲಗೋರಿ ಆಡ್ಕೆ ಇದು ನನ್ನ ಗೋರಿ ಕುಂದಾಪುರ ದಾಟದೈಸಿರಿ ಕುಂದಾಪುರ ದಾಟದೈಸಿರಿ ಲಗೋರಿ 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 ಲಗೋರಿ